ಅಥವಾ ಬೇಕಾದಿರಲಿ ಜಿಗ್ಜಿನವರು ನಮಗೆ ಜಗಳ ಐತಿ. ಯತ್ನಾಳರು ಈ ಪ್ರಚಾರಕ್ಕೆ ಬರುವರೇ ಬಹುಶಃ ಬರಲಿಕ್ಕಿಲ್ಲ. ಅದ್ರ ಮ್ಯಾಗ ಇದು ಒಂದು ತಾಸು 4 ಮಂದಿ ಕೂಡಿ. ಯಾಕಂದ್ರೆ ಯತ್ನಾಳರ ಬಗ್ಗೆ ಸುಮ್ಮನೆ ನೀವು ಯಾಕೆ ಶಂಕ ಹೊಡಿತಾರೆ ನಮ್ಮ ಮ್ಯಾಗ? ನಮ್ಮ ಮನೆ ಜಗಳ ಐತಪ್ಪ, ನಾವು ಜಗಳ ಆಡ್ಕೊತಿರ್ತೀವಿ. ಹಿಂಗೆ ಮಾಡೇ ನಾವು ದೇಶ ಹಾಳು ಮಾಡ್ಕೊಂಡಿವಿ. ಯಾವಾಗ ಈ ಹಿಂದೂಗಳ ಜಗಳ ಆಗೈತಿ ಇವಾಗ ಮೊಘಲರು ಬಂದು ನಮ್ಮನ್ನ ಆಳ್ಯಾರ. ಆದಿಲ್ ಶಾಹಿ ಬಂದು ಆಳ್ಯಾನ, ಔರಂಗಜೇಬನಂತ ಬಂದಾಳೆ. ನಮ್ಮವ್ರೆ ಅಣ್ಣ ಒಂದು ಕಡೆ, ತಮ್ಮ ಒಂದು ಕಡೆ. ಪೃಥ್ವಿರಾಜ್ ಚೌಹಾಣನು ಸೋಲಿಸಿದವ್ರು ಯಾರು? ಅವ್ರ ತಮ್ಮ. ನೀವೆಲ್ಲರೂ ಇತಿಹಾಸ ನೋಡ್ರಿ. ನಮ್ಮಲ್ಲಿ ಜಗಳ ನಮ್ಗೆ ಇರ್ಲಿ, ಅದು ನಮ್ಮಲ್ಲಿ ಐತಿ, ನಮಗವ್ರಿಗೆ ಜಗಳ ಐತಿ, ಎಸ್. ಆದ್ರೆ ಅದ್ರ ಸಲುವಾಗಿ ಒಂದು MP ನಾವು ಕಳ್ಕೊಂಡು ನಾವು ದ್ರೋಹ ಮಾಡ್ದಂಗೆ ಇಲ್ಲ. ನಮ್ಮ ಪಾರ್ಟಿಗೆ ದ್ರೋಹ ಮಾಡಲಿ, ನನ್ನ ಧರ್ಮಕ್ಕೆ ಮಾಡಲಿ, ಅದಕ್ಕೆ ಒಂದು ಕಡೆ ನಾವು ದ್ರೋಹ ಮಾಡ್ದಂಗೆ ಇಲ್ಲ. ಅದನ್ನ ಯಾಕೆ ಮಾಡಬೇಕು? ಇನ್ನೆಟ್ಟು ವರ್ಷ ನಾವು ಇರೋದು ರಾಜಕಾರಣದಾಗ? ಇನ್ನು 6 ಸಲ ಆರಿಸಿ ಬಂದೀನಿ, 3 ಸಲ ಲಗ ಹೊಡೆದೇನಿ. ಲಗಾನು ಹೊಡೆಸ್ತಾರೆ, ಚಲೋ ಕೆಲಸ ಮಾಡಿದ್ರು ಹೊಡೆಸ್ತಾರ, ಏನು ಮಾಡಿದ್ರು ಅವ್ರಿಗೆ ಮಂದಿಗೆ ಏನಾಗಿರ್ತದೆ ಚೇಂಜ್. ಈ ಸಲ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ್ರಿ ಹೇಳ್ತಿರ್ತಾರೆ. ಎದಕ್ಕೆ ರೀ ಈ ತಲೆ ಕೆಲಸ? ಇಲ್ಲಿ ಅದನ್ನು ಆಗ್ತದೆ ರಾಜಕಾರಣದ. ಆದ್ರೆ ಈಗ ನಾವು ಭಾರತದ ಮತದಾರ ಭಾಳ ಜಾಗೃತರಾಗಬೇಕಾಯ್ತು. ನಾವು ಇವತ್ತು ಮತದಾನ ಪರ್ಸೆಂಟೇಜ್ ಇವತ್ತು ಹಿಂದೂಗಳು ಹೆಚ್ಚು ಮಾಡ್ಬೇಕು. ಬಿಜಾಪುರದವ್ರಿಗೇನು ಹೇಳುವ ಅವಶ್ಯಕತೆ ಇಲ್ಲ. 2 ಎಲೆಕ್ಷನ್ದಾಗ ನೋಡಿಬಿಟ್ಟು ಅವ್ರು ಮುಂಜಾನೆ 6ಕ್ಕೆ ಪೋಲಿಂಗ್ ಬೂತಿರ್ತಾರೆ. ಯಾರೂ ವಾಕಿಂಗ್ ಹೋಗೋದಿಲ್ಲ ಅವತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತದ ಮತ್ತೊಬ್ಬ ಯಾವ್ರೆ ಬಂದಂದ್ರೆ ನಾವು ಜೀವನನೇ ಮಾಡ್ಲಿಕ್ಕಾಗೋದಿಲ್ಲ. ಬಿಜಾಪುರನಾಗ ಗೊತ್ತದ. ನಾ ಯಾಕೆ ಆರಿಸಿ ಬಂದಿನ ಗುರ್ತೈತೆ ನಿಮಗೆ? ಇಡೀ ಬಿಜಾಪುರ್ನಲ್ಲಿ ನಮ್ಮ ಜನ ಏನದಾರ 70 ಇದೇನು ಈ KHP ಕಾಲನ್ಯಾಗ ಮೊದಲ 18, 20, 21% ಆಗ್ತಿತ್ತು. ಯಾರು ಓಟ್ ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ. ಅವ್ರು ಯಾರು ಓಟ್ ಒಳಗೆ ಕೊಡಿರ್ತಾರ ಪೋಲಿಂಗ್ ಆಫೀಸರ್ ಅವಳು, ಯಾರಕ್ಕೆ ಕಾಯಿ ಪೊಲೀಸರು ಸಹಿತ ಮಕ್ಕೊಂಡಿರ್ತಿದ್ರ ಇದ್ರ ಮ್ಯಾಗ. ಇದು ITI ಬೂತ್ಗಳು ಅಂದ್ರೆ ಯಾರು ITIದಾಗಂತೂ ಯಾರು ಕಾಣಿಸ್ತಿದ್ದಿಲ್ಲ. ಈ ಸಲ 2018ಕ್ಕೆ 1994 ನಾನು ಇತ್ತಾಗ MLA 70% ಮ್ಯಾಗ 80%ವರೆಗೆ ಎಲ್ಲ ಬಡಾವಣೆಗಳು ಹಾಕಿವತ್ತೇ ನಾನು ಇವತ್ತು MLA ಹಾಕ್ಲಿಕ್ಕೆ ಸಾಧ್ಯ. ಹೆಂಗೆ ಗುರ್ತದ? ಬಸ್ ಸ್ಟ್ಯಾಂಡ್ ಹೋಗುತ್ತಾನ 30-35 ಸಾವಿರ ಲೀಡ್ ಇರ್ತೀನ. ಅಲ್ಲಿ ಚಾಲು ಆಗ್ತಾ ನೋಡು ಮಿನಿ ಪಾಕಿಸ್ತಾನ. ದನ 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 ಇಳಿದು 3 ಸಾವಿರಕ್ಕೆ ಬಂದ್ಬಿಡ್ತೀನಿ. ಆಟೋತಿಗೆ ಅವು ಹಸಲು ಗುಲಾಲ್ ಹಚ್ಚಿ ಪಟ್ಟಾಕ್ಸಿ ಆಫೀಸ್ಗೆ ಕಾಮ ಚಿತ್ತಿಗೆ ಆಯ್ತಾರೆ. ಮುಂದೆಲ್ಲ ಹನುಮಂತವ್ರು ಗೊತ್ತಾನೆ ಮನ್ಗಳು ಹಾಕ್ಸಾಕ. ನಾ ಪ್ರತಿ ಇಲೆಕ್ಷನ್ದಾಗ ಏನೂ ಮಾಡೋದಿಲ್ಲ. ವೋಟಿಂಗ್ ಮುಗಿದ ಮ್ಯಾಗ ಹನುಮಂತವ್ರ ಮುಂದೆ ಹೋಗಿ ಕೂತಿರ್ತೀನ. ಕಡೆಗೆ ಬಂದು ನೀನೇ ದಂಡಿಗೆ ಹಚ್ಚೋಳು ನನಗತ್ತಳಿ 1 ತಾಸರು ಕೂತು ಬರ್ತೀನಿ. ಹನುಮಾನ್ ಚಾಲೀಸದು ಓದಿ ನಮಸ್ಕಾರ ಮಾಡಿ ಬಂದಂದ್ರೆ ಹನುಮಂತ ದೇವ್ರು ಏನು ಮಾಡ್ತಾನ ಅಲ್ಲಿಗೆ ಬಂದು ಅವ್ರು 3500 ನಿಂತಿರ್ತಾರೆ. ನಾನು ನಿಂತಿರ್ತೀನಿ. ಮುಂದೆ ಚಾಲು ಆಗ್ತದೆ ನೋಡಿ. ನಮ್ಮ ಹಿಂದೂ ಏರಿಯಾ 4-4 ಸಾವಿರ ಲೀಡ್ ಆಗ್ತದ. ಅವಾಗ ಕೇಸರಿ ಗುಲಾಲ ಪಟಾಕ್ಷಿ ನಮ್ದು ಚಾಲು. ಅವ್ರ ಮನಗಳೇ ಅಕ್ಷಿ ಹನುಮಾಪುರತನ ಅವ್ರದ್ದು. ಮುಂದೆ ನಮ್ಮದು ಮ್ಯಾಗ ಯಾಕಂದ್ರೆ ಜಲ್ನಗರ್ ಬರ್ತದ, ಕನಕದಾಸ್ ಬಡಾವಣೆ, ಇಬ್ರಾಹಿಂಪುರ, ರಾಜಾಜಿನಗರ, ಕಾಶ್ಗೇರಿ, ಗೌಡ್ರೋಣಿ, ಮೆರವಣಿಕೇರಿ, ಕೀರ್ತಿನಗರ, ರಾಮನಗರ ಎಲ್ಲ ರೇಮನಗರ. ಮತ್ತೆ ಅಲ್ಲೇ ಹೋಗ್ತಾರೆ. ಮತ್ತೆ ಯಾಕೆ ರೇಮನಗರ ಹೆಸರು ತೆಗಿತೀರಿ? ನಮ್ಮಲ್ಲಿ ರಾಮ ಲಕ್ಷ್ಮಣ ಸೀತಾನೇ ಸಿಗೋರು. ಸಾಯಿ ಪಾರ್ಕ್ ನೀವು ಮೊದಲೇ 33 ಸಾರಿ ಲೀಡ್ ಕೊಟ್ಟಿರ್ತೀರಿ. ನೀವು ಇಲ್ಲಿ ಕೊಟ್ಟಿದ್ರಿಂದ ಅಲ್ಲಿ ಕಡೆಕ್ ಹಾಕ್ತೀನಿ. ಇಲ್ಲೇ ಲಗ ಓಡಿಸಿದ್ರೆ ಅಲ್ಲೇ 30 ಸಲ ಡಾಬತ್ ಬೀಳ್ತೀನಿ.